ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀವಿ. ಇಲ್ಲಿ ನಮ್ಮ ಮೇಡಮ್ ಅವರು ಇದ್ದಾರೆ. ಇವತ್ತು ನಾವು ಕೊತ್ತಂಬರಿಯನ್ನು ಹೇಗೆ ಬೆಳೆಸೋದು ಅಂತ ತೋರಿಸ್ಕೊಡ್ತೀವಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನ ಮನೇಲಿ ಬೆಳ್ಕೊಳ್ಳೋದು ತುಂಬ ಈಸಿ ಅಂದರೆ ಈಸಿ. ಸೊ ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವೊಂದು ಗ್ರೋ ಬ್ಯಾಗ್ ತೊಗೊಂಡಿದ್ವಿ. ಈ ಗ್ರೋ ಬ್ಯಾಗ್ ಬಂದ್ಬಿಟ್ಟು 24x9 ಸೈಜ್ ಆಯಿತಾ. ಇದು 9 ಅಗಲ ಬಂದ್ಬಿಟ್ಟು 24 ಇದೆ. ಸೊ ಈ ಗ್ರೋ ಬ್ಯಾಗು ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಬೇಕಾದ್ರೆ ತೊಗೊಬೋದು. ನಿಮ್ಗೆ ಯಾವ ಸೈಜ್ ಬೇಕಾದರೂ ಬೆಳೆಸ್ಕೊಬೋದು. ನೀವು ಈ ಚಿಕ್ಕ ಸೈಜಲ್ಲೂ ಬೆಳಿಬೋದು, ಇದರಲ್ಲಿ ಬೆಳಿಬೋದು, ಇಲ್ಲ ಆ ಥರದ್ರಲ್ಲಿ ಅದರಲ್ಲಿ ಯಾವ್ದ್ರಲ್ಲಿ ಬೇಕೋ ಬೆಳಿಬೋದು. ಬಟ್ ಸೊಪ್ಪೆಲ್ಲ ಬೆಳೆಸ್ಕೊಳಕ್ಕೆ ಈ 24x9 ಸೈಜ್ ಇದೆಯಲ್ವಾ, ಇದು ಕರೆಕ್ಟು. ಯಾಕೆ ಅಂದರೆ ಸೊಪ್ಪು ಹಾಕಿದ್ರೆ ಜಾಸ್ತಿ ಬರುತ್ತೆ, ಅಗಲ ಬರುತ್ತೆ. ಸೊ ಇವಾಗ ಮಣ್ಣು ಯಾವ ರೀತಿ ಮಾಡ್ಕೊಂಡಿದ್ದೀರಿ ಅಂತಂದರೆ 50 to 60% ಮಣ್ಣು, ಒಂದು 30% ಕೊಕೊಪೀಟು, ವರ್ಮಿ ಕಾಂಪೋಸ್ಟ್ ಒಂದು 10%, ಮತ್ತು ಒಂದು 5% ನೀಮ್ ಮಿಕ್ಸ್, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾಕೆಂದರೆ ವಿಡಿಯೋ ಸುಮ್ಮನೆ ಲ್ಯಾಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾವು ರೆಡಿ ಮಾಡಿನೇ ಇಟ್ಟಿದ್ದೀವಿ. ಸೊ ನಿಮಗೆ ಡೀಟೇಲಾಗಿ ಏನಾದರೂ ಪಾಟ್ ಮಿಕ್ಸಿಂಗ್ ವಿಡಿಯೋ ಬೇಕು ಅಂದರೆ ಆಲ್ರೆಡಿ ನಾವು ಮಾಡಿ ಹಾಕಿದ್ದೀವಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಇವಾಗ ಕೊತ್ತಂಬರಿ ಬೀಜ ಈ ಥರ ಸಿಗುತ್ತೆ. ಇದು ಏನು ನಿಮ್ಮ ಮನೇಲಿ ದನಿ ಇಟ್ಟಿರ್ತಾರಲ್ವ, ಅದನ್ನೇ ಯೂಸ್ ಮಾಡ್ಕೊಬೋದಾಯ್ತಾ. ಅದೇ ಬೆಳೆಯುತ್ತೆ. ನೀವೇನು ಸ್ಪೆಷಲಾಗಿ ಏನೋ ಸೀಡ್ಸ್ ತರಿಸ್ಬೇಕು ಮಾಡಬೇಕು ಅಂತ ಅದೆಲ್ಲ ಏನಿಲ್ಲ. ಸೊ ಏನು ಮಾಡಬೇಕು, ಇದು ಬಂದುಬಿಟ್ಟು ಒಂದು ಬೀಜದಲ್ಲಿ 2 ಗಿಡ ಬರುತ್ತೆ. ಸೊ ನೀವು ಆ ಬೀಜನ ಸ್ಪ್ಲಿಟ್ ಮಾಡಬೇಕಾಗತ್ತೆ. ಸ್ಪ್ಲಿಟ್ ಮಾಡಬೇಕು ಅಂತಂದರೆ ಮಾಡಿ ಈ ಥರ. ಸೊ ಈ ಥರ ಚಪಾತಿದು ಎತ್ಕೊಂಡ್ಬಂದು ಲೈಟಾಗಿ ತುಂಬ ಪ್ರೆಷರ್ ಹಾಕ್ತೀರಾ, ಈ ಥರ ಮಾಡಿದಾಗ ನೋಡಿ ಇಲ್ಲೆಲ್ಲನೂ ಎರಡೆರಡು ಆಗ್ತಾ ಇದೆ, ಪೀಸ್ ಆಗ್ತಾ ಇದೆ. ಸೊ ಈ ಥರ ಮಾಡಿಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ನಾವು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಸೀಡ್ಸನ್ನ. ಬ್ಯಾಗ್ ತುಂಬ ಇದೆ. ಸೊ ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಮಾಡಿ ಬರ್ತೀರಾ? ನಾಳೆಯಿಂದ ಚಪಾತಿ ಒತ್ಕೊಡಕ್ ಬರ್ತೀರಾ? ನೋಡಿ, ನಮ್ಮ ಪತಿರಾಯರ್ನ ನಾಳೆಯಿಂದ ಚಪಾತಿ ಒತ್ತಕ್ಕೆ ಕರ್ಕೊಂಡು ಹೋಗ್ತೀನಿ. ಆಗಿದೆ ಅಲ್ಲ? ನಾನು ಚಪಾತಿ ಆಮೇಲೆ ಆಗ್ದಾಗ ಹಿಂಗೆ ಒತ್ತೋದು. ನೋಡಿ ಇದೆ, ನೋಡಿ ಎಲ್ಲ ಸ್ಪ್ಲಿಟ್ ಆಗಿದೆ ಸೀಡ್ಸು. ಸೊ ಈ ಥರ ಮಾಡ್ಕೊಂಡಾಗ ಏನು ಮಾಡಬೇಕು, ಮಣ್ಣಿರುತ್ತಲ್ಲ, ಒಂದು ಸ್ವಲ್ಪ ಲೇಯರ್ನ ಮಣ್ಣನ್ನ ತೆಕ್ಕೊಂಡು ಬೇರೆ ಇದಕ್ಕೆ ಹಾಕ್ಕೊಳ್ತೀನಿ. ಏನು ಮಾಡ್ಕೊಳ್ತೀನಿ, ಕೊತ್ತಂಬರಿ ಬೀಜ ಹೋಯ್ತು. ನೋಡಿ, ಗಾಳಿ ಜಾಸ್ತಿ ಬಂದು ಕೊತ್ತಂಬರಿ ಸೀಡ್ಸು ಹಾರ್ಕೊಂಡು ಹೋಗ್ತಾ ಇದೆ. ಹಾಂ ನೋಡಿ ಸ್ನೇಹಿತರೆ, ಒಂದು ಲೇಯರ್ ಮಣ್ಣನ್ನು ತೆಗಿತೀನಿ. ಏನಕ್ಕೆ ತೆಗಿತೀನಿ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಕೆಳಗಡೆ ಹಾಕ್ಕೊಳ್ತೀನಿ. ನೋಡಿ, ನಮ್ಮೂರಲ್ಲಿ ಎಷ್ಟು ಗಾಳಿ ಬರ್ತಾ ಇದೆ. ಮಳೆ ಇನ್ನೇನು ಶುರು ಆಗುತ್ತೆ. ನಮ್ಮೂರು ಬೆಂಗಳೂರು. ನಿಮ್ಮದು ಯಾವ ಊರು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ತುಂಬ ಜನ ನಿಮ್ದು ಯಾವ ಊರು ಅಂತ ಕಮೆಂಟ್ ಮಾಡ್ತಾನೆ ಇರ್ತೀರಾ. ಯಾವ ಕರ್ನಾಟಕದಿಂದ ಯಾವ ಕೋಣೆದಿಂದ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಾ ತಿಳ್ಕೊಳ್ಳೋಣ, ಹಾಕಿ ನೋಡೋಣ. ನಮಗೂ ಒಂದು ಕುತೂಹಲ, ಯಾವ್ಯಾವ ಊರಿಂದ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಅಂತ. ಸೊ ನೋಡಿ, ಮಣ್ಣು ಈ ಥರ ಮಾಡ್ಕೊಂಡ್ಮೇಲೆ ಈಗ ಪುಡಿ ಮಾಡಿರೋದನ್ನು ಈ ಥರ ತಗೊಳ್ತೀನಿ. ತಗೊಂಡು ಏನು ಮಾಡ್ತೀನಿ, ಈ ಥರ ಇಳಿಸ್ಕೊಂಡು ಹೋಗ್ತೀನಿ. ಸೊ ದಾಸ್ಟನೆ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ನಮ್ದು ಆಲ್ರೆಡಿ ಇನ್ನೊಂದಿದೆ, ಕವರಲ್ಲಿ ಮಾಡಿಟ್ಟಿದ್ದೀರಿ ಪುಡಿನ, ಅದನ್ನು ಹಾಕ್ಕೊಳ್ತೀವಿ. ತುಂಬ ಜಾಸ್ತಿ ಹಾಕೋದು ಬೇಡ. ತುಂಬ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂದರೆ ಜಾಸ್ತಿ ನೋಡಿ, ಒಂದು ಸ್ವಲ್ಪ ಈ ಥರ ಬರೋ ಥರ ಹಾಕ್ಕೊಳ್ಳಿ. ಈಗ ಸೀಡ್ಸ್ ಹಾಕೊಂಡ್ಮೇಲೆ ಎಷ್ಟು ಮಣ್ಣು ಹಾಕ್ಬೇಕಂತ ಹೇಳ್ತೀನಿ ಬನ್ನಿ. ಇಲ್ಲಿ ಇವಾಗ ಸೀಡು ಎಷ್ಟು ದಪ್ಪ ಇದೆ, ಇಷ್ಟು ದಪ್ಪ ಇದೆ ಅಲ್ವಾ. ಸೊ ಇದ್ರ 2ರಷ್ಟು 3ರಷ್ಟು ಅಂದರೆ ಇಷ್ಟು ಮಣ್ಣು ಹಾಕ್ಕೊಬೇಕು. ಯಾಕಂದರೆ ತುಂಬ ಮಣ್ಣು ಹಾಕಿದಾಗ ಏನಾಗುತ್ತೆ, ಗಿಡ ಜರ್ಮಿನೇಟ್ ಆಗಿದಾಗ ಮಣ್ಣು ತಳ್ಕೊಂಡು ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ದಾಶಿ ಮಣ್ಣು ಹಾಕ್ಬಿಟ್ರೆ. ಸೊ ಈಗ ಬೀಜ ಇಷ್ಟು ದಪ್ಪ ಇತ್ತು ಅಂತಂದರೆ ನೀವೊಂದು ಇಷ್ಟು ಮಣ್ಣು ಹಾಕ್ಕೊಂಡು ನಡೆಯುತ್ತೆ, ತಳ್ಕೊಂಬರುತ್ತೆ ಗಿಡ. ಬಟ್ ಬೀಜ ಇಷ್ಟಿದ್ದಾಗ ಒಂದು ಇಷ್ಟು ಹಾಕ್ಕೊಳ್ಳಿ ಮಣ್ಣು, ಆಯಿತಾ.
ಬಟ್ ನಾನು ತೋರಿಸ್ತೀನಿ. ಲೈಟಾಗಿ ಹಾಕೊಂಬನ್ನಿ ಮಣ್ಣು, ಸುಮ್ಮನೆ ಕವರ್ ಆಗಬೇಕು. ಕೈಯಲ್ಲಿ ಹಾಕಿದ್ರೆ ಇನ್ನೂ ಬೆಟ್ರು. ಸುಮ್ಮನೆ ಲೈಟಾಗಿ ಕವರ್ ಮಾಡ್ತೀನಿ. ಮಣ್ಣು ಕೂಡ ನಾನು ಪ್ರೆಸ್ ಮಾಡೋಕ್ಕೆ ಹೋಗೋದಿಲ್ಲ. ಅದ್ರ ಮೇಲೆ ನೀರು ಹಾಕ್ಕೊಂಡ್ರೆ ಅದಾಗ ಅದೇನೇ ಪ್ರೆಸ್ ಆಗುತ್ತೆ. ಪ್ರೆಸ್ ಮಾಡೋದು ಬೇಡ. ಇನ್ನೊಂದು ಏನಂತಂದರೆ ನೀವು ಸುಮ್ಮನೆ ಬೀಜನ ಬಿಸಾಕಿದ್ರೆ ಕೂಡ ಜರ್ಮಿನೇಟ್ ಆಗುತ್ತೆ. ಆ ಥರ ಎಲ್ಲ ಏನಿಲ್ಲ ನೋಡಿ. ಈಗ ಇದನ್ನು ಎಳ್ಕೊಂಡೋಗಿ ಒಂದು ಜಾಗದಲ್ಲಿ ಪ್ಲೇಸ್ ಮಾಡ್ತೀವಿ. ಈಗ ಇಲ್ಲಿ ಬಿಡ್ತೀವಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ. ನೀರು ಆಲ್ರೆಡಿ ಎತ್ಕೊಂಡು ಬಂದು ಇಟ್ಕೊಂಡಿದ್ದಾರೆ ನಮ್ಮ ಪತಿರಾಯರು. ಮಳೆ ಬೀಳ್ತಾ ಇದೆ, ಬಟ್ ಆದ್ರೂ ಒಂದು ಸ್ವಲ್ಪ ಲೈಟಾಗಿ ಹಾಕೊಳ್ತೀನಿ ನೀರು. ಸೊ ಇಷ್ಟೇ ಸಿಂಪಲ್ಲು. ಮಣ್ಣು ರೆಡಿ ಮಾಡ್ಕೊಳ್ಳಿ. ನೀವೇನು ಕೊಕೊಪೀಟು ಅದು ಇದು ಎಲ್ಲ ಹಾಕ್ಕೊಂಡ್ರೆ ಬರುತ್ತೆ ಅಂತ ಏನಿಲ್ಲ. ನೀವು ನಾರ್ಮಲ್ ಮಣ್ಣು ಹಾಕ್ಬಿಟ್ಟು ಬೀಜ ಹಾಕಿದ್ರೆ ಗಿಡ ಬಂದೇ ಬರುತ್ತೆ. ಈ ಥರ ಎಲ್ಲ ಮಾಡ್ಕೊಂಡಾಗ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡ, ಸ್ವಲ್ಪ ಬೆಳವಣಿಗೆ ಚೆನ್ನಾಗಿರುತ್ತೆ. ಆವಾಗ ಸ್ನೇಹಿತರೆ ಒಂದು ಇದಾಕಿ ಒಂದು 15 ಡೇಸ್ ಆಯಿತಾ? ಆಯಿತು. ನಾವು ಬೀಜ ಹಾಕಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ. ಮೊಳಕೆ ಬರೋರ್ಗು ವೆಯ್ಟ್ ಮಾಡಿ ರೆಕಾರ್ಡ್ ಮಾಡಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀವಿ. ಹಾಕೋವಾಗೆ ವಿಡಿಯೋ ಇದು ಬೀಜಗಳು ಹಾಕೋವಾಗೆ ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ ಈ ಥರ ಇದು ಸ್ವಲ್ಪ ಹಳೇದಾಗಿದೆ ಬೀಜ, ಜರ್ಮಿನೇಷನ್ ರೇಷಿಯೋ ಸ್ವಲ್ಪ ಕಡಿಮೆ ಇರುತ್ತಂತ. ಸೊ ಹೇಳ್ದಂಗೆ ಆಯಿತು, ಕಡಿಮೆ ಬಂದಿದೆ. ಬಟ್ ಇದು ಜಾಸ್ತಿನೇ ಇದೆ. ಇದನ್ನು ಗ್ರೋ ಆಗಿಬಿಟ್ರೆ ತುಂಬ ಬುಷಾಗಿ ಬರುತ್ತೆ. ಬಟ್ ಪರವಾಗಿಲ್ಲ, ಇನ್ನೊಂದು 10% ದಾಶಿ ಬಂದಿದೆ, ಚೆನ್ನಾಗಿರೋದು. ಇಲ್ಲ ದಾಶಿ ಕಾಂಪಿಟೇಷನ್ ಬೇಡ, ಈ ಮಧ್ಯೆ ಈ ಥರ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೊತ್ತಂಬರಿ. ಸೊ ನೀವು ಅಷ್ಟೇ ಏನಾದರೂ ಕೊತ್ತಂಬರಿ ಹಾಕ್ತೀನಿ ಅನ್ನೋ ಹಂಗಿದ್ರೆ ಚೆನ್ನಾಗಿರೋ ಸೀಡ್ಸ್ ತೊಗೊಂಡು ಬಂದು ಅಂಗಡಿನಲ್ಲಿ, ಅಂದರೆ ಏನೋ ಬಿತ್ತನೆ ಬೀಜನೇ ಬೇಕು ಅಂತೇನಿಲ್ಲ. ಇವಾಗ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತಾರಲ್ಲ, ಆ ಥರದ್ದೇ ತೊಗೊಂಡು ಬಂದು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾವು ಯಾಕಂದರೆ ಸೀಡ್ಸ್ ತಂದು ಒಂದು 6 ಮಂತ್ 7 ಮಂತ್ ಮೇಲೆ ಆಗಿತ್ತು. ಸೊ ಆ ರೀಸನ್ಗೆ ಒಂದು ಸ್ವಲ್ಪ ಕಡಿಮೆ ಬಂದಿದೆ, ಬಟ್ ಪರವಾಗಿಲ್ಲ. ಸೊ ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇದೇ ಥರದ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.